ಅಕ್ರಮ ಅಥವಾ ಇನ್ನೊಂದಾಗಲೇ ಇರೋದಿಲ್ಲ, ಅದು ಆ ವ್ಯಕ್ತಿಗೆ ಸೇರಿಕೊಳ್ಳೋದು ಅಲ್ವಾ. ಸೊ ಇದನ್ನೆಲ್ಲ ಇದನ್ನೆಲ್ಲ ನೋಡಿದ್ರೆ ಏಕಾಏಕಿ ಪರ್ಟಿಕ್ಯುಲರ್ಗೆ ಪಾಪಡ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಪ್ರಶಿಷ್ಟ ಪಂಗಡದ ಒಬ್ಬ ವ್ಯಕ್ತಿ ಟಾರ್ಗೆಟ್ ಮಾಡ್ಕೊಂಡವ್ರನ್ನ ಏಕಾಏಕಿ ಅವ್ರ ಮೇಲೆ FIR ಹಾಕೋದು, ಅವ್ರ ಇಂಟಿಮೇಷನ್ ಕೊಡೋದೇ ಹೋಗಿ ಕಲ್ಲುಗಳ ಕಟ್ಟೋದು ಕೂಡ ಏನಾಗುತ್ತೆ, ಇಲ್ಲಿ ಬಂದು ಅವ್ರು ಕಳ್ಳ ಮಾಡೋದಾಗುತ್ತೆ. ನಮ್ಮ ಸೇರಿದಂಥ ಜಾಗದಲ್ಲಿ ಬಂದು ನಮ್ಗೆ ಇಂಟಿಮೇಷನ್ ಕೊಡಿದ್ರೆ ನಮ್ಮ ಜಾಗದಲ್ಲಿರುವಂಥ ಕಲ್ಲುಗಳನ್ನ ಕ್ರಿಕೆಟನ್ನ ಏನು ಎದುರುಗಳಲ್ಲಿ ಕಳ್ತನ ಸೇರ್ತಾರೆ. ಕಳ್ತನ ಮಾಡೋದಕ್ಕೆ ಯಾರು ಬಂದು ಕಳ್ತನ ಮಾಡಬೇಕು ಅದು ನಾವು ಯಾರ ಮೇಲೆ FIR ಕೊಡಬೇಕು. ಅದು RF CFO ಅಧಿಕಾರಿನೇ RF ಅಧಿಕಾರಿನೇ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಡೋದಿಲ್ಲ ಅಂತ ಇಲಾಖೆ ಹೇಳ್ಕೊಂಡ್ರೆ ಹಿಂಗೆ ಜನಸಾಮಾನ್ಯರ ಮಾತ್ರನೇ ಕಾನೂನು ಆರೋಗ್ಯ ಇಲಾಖೆಯವರಿಗೆ ಮತ್ತೆ ಈ ರಾಜಕಾರಣಿಗಳ ಇವ್ರ ಮೇಲೆಲ್ಲ ನಾವು ಕಂಪ್ಲೇಂಟ್ ಕೊಡ್ತಾರೆ. ಕಾನೂನು ಏನು ಹೊಸ ಕಾನೂನು ಇದೆ. ಹೀಗೆ ಈಗ CFO ಅವ್ರಿಗೆ ಮತ್ತೆ ನಾವೆಲ್ಲ ಕಂಪ್ಲೇಂಟ್ ತಗೊಳ್ಬೇಕು ಅಂದರೆ ಏನು ಮಾಡ್ತಾರೆ, ಸೀದಾ RF ಏನು ಮಾಡ್ತಿದ್ದಾರೆ ಸರ್, ಈಗ ಬಂದಿದೆ ಏನು ಮಾಡ್ತೀವಿ ಕಾನೂನು ನಾವು ಏನು ಮಾಡ್ಕೊಂಡು ಮಾಡ್ತೀವಿ ಅಲ್ಲಿ ಮುಗಿತು ಹೋಗ ಯಾರು ಕಂಪ್ಲೇಂಟ್ ಎಲ್ಲ ಏನಿದೆ ಒಂದು ಅಕ್ನಾಲಜ್ಮೆಂಟ್ ಕೊಡಲ್ಲ, ಅಟ್ಲೀಸ್ಟ್ ಕಂಪ್ಲೇಂಟ್ ರಿಸೀವ್ ಮಾಡ್ತಾರೆ ಸೌಜನ್ಯ ಕೂಡ ತೋರಿಸ್ತಾ ಇಲ್ಲ ಅಂತಂದರೆ ಇವತ್ತು ನಾವು ಯಾವ ಪರಿಸ್ಥಿತಿ ದಯವಿಟ್ಟು ನೀವುಗಳೆಲ್ಲ ಅರ್ಥ ಮಾಡ್ತೀವಿ. ಇದೇ ವಿಚಾರವಾಗಿ ಕಳೆದ ಬಾರಿ ನಮ್ಮ DYSP SC/ST ಹಿತರಕ್ಷಣಾ ಸಭೆ ಪೊಲೀಸ್ ಸ್ಟೇಷನ್ ಸಭೆಯಲ್ಲಿ ಇದೇ ವಿಷಯ ಸುದೀರ್ಘವಾಗಿ ಚರ್ಚೆ ಆಯಿತು. ಏನು ಅದೇ ಆ ಒಂದು ವೇದಿಕೆ ಮೇಲೆ RF ಅವರು ತಹಶೀಲ್ದಾರ್ ಕೂಡ ಇದ್ರು, IO ಕೂಡ ಇದ್ರು, ಸರ್ಕಲ್ ಇನ್ಸ್ಪೆಕ್ಟರ್ DYSP ಎಲ್ಲ ಸಂಬಂಧಗಳು ಕೂಡ ಏನಾಯಿತು, ನಾವು ಇನ್ನು 3-4 ದಿನದಲ್ಲಿ ನಿಮಗೆ ಇದನ್ನು ನೀಟಾಗಿ ಸರ್ವೆ ಮಾಡಿಸ್ತೀವಿ. ಜಂಟಿ ಸರ್ವೆ ಮಾಡಿಸಾದ್ಮೇಲೆ ಏನು ಮಾಡಿದ್ವಿ, ನಿಮ್ದೇನು ತಪ್ಪಿಲ್ಲ ಅಂತಂದರೆ ಖಂಡಿತವಾಗ್ಲೂ RF ನಾವು ಆಕ್ಷನ್ ತಗೋತೀವಿ ಅನ್ನೋ ಭರವಸೆ ಅವತ್ತಿನ ದಿನ ನಮಗೆ SC/ST ಹಿತರಕ್ಷಣಾ ಸಭೆಯಲ್ಲಿ ಹಾಕಿಕೊಳ್ಳೋದು. ಹೌದಾ, ಆ ತನಿಖೆ ಹಾಕ್ಬಿಟ್ಟು ಅವ್ರು ಏನಿದೆ ರಿಪೋರ್ಟ್ ಹಾಕ್ಬೇಕು, ವರದಿ ಏನಿದೆ ಸಲ್ಲಿಸ್ಲಿ, ನಮ್ದು ಅದನ್ನು ತಕ್ಕಂಡ. ಬಟ್ ಇವರು ದೂರನೇ ಸ್ವೀಕಾರ ಮಾಡ್ಕೊಳಕ್ಕೆ ಮೇಲೆ ಇವರು ಈ ಹುದ್ದೆಯಲ್ಲಿ ಯಾವ ಒಂದು ನೈತಿಕತೆ ಆಧಾರದ ಮೇಲೆ ಇವ್ರು ಮುಂದುವರೆದಿದ್ದಾರೆ, ಇವ್ರಿಗೆ ಏನು ತರಬೇತಿ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇವರು ಗುಂಡುಗಡ್ಡೆ ಠಾಣೆಗೆ ಆದಂಥ ವಿಚಾರಗಳನ್ನ ನಗರ SP ಹೋಗ್ಬೇಕು, ಅವರು DYSP ರೆಫರ್ ಮಾಡ್ತಾರೆ. ಇಲ್ಲಿ ಖುದ್ದು ಹೋಗಿ ದೂರು ಕೊಟ್ಟರೆ ಸ್ವೀಕಾರ ಮಾಡೋದಿಲ್ಲ, ಇವರು ಹೋಗಿ RPD ಮುಖಾಂತರ ನೋಂದಣಿ ಕಚೇರಿ ಮುಖಾಂತರ ದೂರು ಸಲ್ಲಿಸಬೇಕು. ಆ ದೂರು ದಿನಾಂಕ 26/12/2024 ಸಲ್ಲಿಸಿದ್ದಾರೆ, ಅದಿನ್ನೂ ಅಪಾಯಿಂಟ್ಮೆಂಟ್ ಕೊಟ್ಟು ಬಂದಿಲ್ಲ. ಸ್ವೀಕಾರ ಮಾಡಿದ್ರೆ ಇವರು ಅಪಾಯಿಂಟ್ಮೆಂಟ್ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಏನು ಕ್ರಮ ತಗೋತಾರೆ ಅಂತ ನಾವು ಸದ್ಯಕ್ಕೆ ಹೇಳೋಕ್ಕಾಗಿಲ್ಲ. ಆದ್ರಿಂದ ಸಂಬಂಧಪಟ್ಟ RFO ಮತ್ತೆ ಇವರು ಏನು CFO ACFO RFO ಇವ್ರಿಂದ ಸೂಕ್ತ ಕ್ರಮ ತರಬೇಕು. ಮತ್ತು ಈ ಬಗ್ಗೆ ನಾವು ಇದೇ ತಿಂಗಳು ಠಾಣೆಯಲ್ಲಿ ನಡೆದಂತೆ SC/ST ಹಿತರಕ್ಷಣಾ ಸಭೆಯನ್ನು ಕೂಡ ಇದನ್ನು ಪ್ರಶ್ನೆ ಮಾಡಿದ್ದೀವಿ. ಅವರು ಕೂಡ ತಹಸೀಲ್ದಾರ್ ಕೂಡ ಭರವಸೆ ಕೊಟ್ಟಿದ್ದಾರಂತೆ, ಅವರು ಕೂಡ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಅದರಿಂದ ಈ ಪಾಪಣ್ಣ ಪ್ರಿನ್ಸಿಪಾಲ್ ಅವರಿಗೆ ತುಂಬ ಅನ್ಯಾಯ ಆಗಿದೆ. ಈ ಸಂಬಂಧ ತಕ್ಷಣಕ್ಕೆ RFO ಏನು ಈ FIR ಆಗಿದ್ದಾರೆ ಅದಕ್ಕೆ ಬೇರೆ ಹಾಕಿ ಇದು ನ್ಯಾಯ ಕೊಡಬೇಕು ಅಂತ ನಮ್ಮ ಮನವಿ. 393 ಸಭೆ ನಂಬರ್ ಸಭೆ ನಂಬರಲ್ಲಿ ಸಂದೇಹ ತಗೊಂಡಿದ್ದೀವಿ. ನಾನು ಇದರಲ್ಲಿ 5ನೇ ಮನವರಾಗಿದ್ದೀವಿ. 5ನೇ ಮನವರಾಗಿ ನನಗೆ ಏಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ, ನನ್ನ ಮೇಲೆ FIR ಮಾಡಿಸಿ. ಮತ್ತು ಅದರಲ್ಲಿ ನನಗೆ ಯೂಟ್ಯೂಬ್ ಚಾನಲಲ್ಲಿ ಫ್ರೀಡಮ್ ಚಾನಲ್ ಅಂತೇಳಿ ಅದರಲ್ಲಿ ತಲೆ ಮಾಡಿಸ್ಕೊಂಡಿದ್ದಾರೆ. ಒಂದು ಹೀನಾಯವಾಗಿ ನಮಗೆ ಇದು ಮಾಡಿದ್ದಾರೆ. ಹಾಗಾಗಿ ಮುಂದೆ ನಾವು ಕ್ರಮ ಕೈಗೊಳ್ಬೇಕು ಅಂತೇಳಿ ತಹಶೀಲ್ದಾರ್ ಅವರು ಭೇಟಿ ಮಾಡಿದ್ರು. ತಹಶೀಲ್ದಾರ್ ಏನು ಮಾಡಿಲ್ಲ. ತೊಂದರೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಸಹ ನಮಗೆ ಮಾತ್ರ ರೆಸ್ಪಾನ್ಸೇ ಕೊಡಲಿಲ್ಲ. ಅದಾದ ನಂತರ ನಾವು SP ಮೇಡಮ್ ಅವ್ರಿಗೆ ಕೊಟ್ಟಿದ್ವಿ. ಅವರು DYSPಗೆ ರೆಫರ್ ಮಾಡಿದ್ದಾರೆ, ವಿಚಾರವಾಗಿ ನಮಗೆ ಮಾಹಿತಿ ಕೊಡಿ ಅಂತೇಳಿ. ಒಂದು ವಾರ ಆದ ನಂತರನೂ ಅವರು ಮಾಹಿತಿ ಬಂದಿಲ್ಲ. ಮತ್ತೆ ನಾವು ಇದನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಯಾವಾಗ ನಮ್ಮ ಹತ್ರ ಕಂಪ್ಲೇಂಟ್ನ ದೂರು ಕೊಟ್ಟಾಗ ತಗೊಳ್ಳಿಲ್ಲ ಕಾರಣ ನಾವು ಅದನ್ನ ಪೋಸ್ಟ್ ಮುಖಾಂತರ ಹಾಕಿದ್ದೀವಿ. ಅದನ್ನ ಇದ್ರದ್ದು ಕಾನೂನುಬದ್ಧವಾಗಿ ಸೂಕ್ತವಾಗಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೇಳ್ಕೊಂಡು ಎಷ್ಟೇ ಇದು ಮಾಡಿದ್ರೆ ಯಾವುದೇ ರೀತಿ ನನಗೆ ನ್ಯಾಯ ದೊರಕಿಸ್ಕೊಟ್ಟಿಲ್ಲ. ಒಂದು ತಿಂಗಳು 1.5 ತಿಂಗಳು ಆದ ನಂತರ ಏನೂ ಮಾಡಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ.